ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಫ್ರಮ್ ಚೆನ್ನೈಗೆ ಸ್ವಾಗತ ಸುಸ್ವಾಗತ. ದಿ ಕ್ಯಾಪಿಟಲ್ ಆಫ್ ತಮಿಳುನಾಡು. ಸೊ ತಮಿಳುನಾಡಿನ ರಾಜಧಾನಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ 121 ದಿನಗಳ ಭಾರತ ಖಂಡ ಯಾತ್ರೆಯಲ್ಲಿ ಇವತ್ತಾದರೆ 9ನೇ ದಿನದಲ್ಲೇ ನಾವಿದ್ದೀವಿ. ಸೊ ಆ್ಯಕ್ಚುಲಿ ಇವಾಗ ನಾವು ಎಲ್ಲಿದ್ದೀವಿ ನೋಡ್ತಾ ಇರೋದು, ಆ್ಯಕ್ಚುಲಿ ನೀವು ಬಂದ್ಬಿಟ್ಟು MGR ಸಮಾಧಿ ಮತ್ತು ಜಯಲಲಿತಮ್ಮ ಅವರ ಒಂದು ಸಮಾಧಿ ಥರ ಇದ್ದೀವಿ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಇವತ್ತು ನಮಗೆ ತುಂಬ ಟೈಮ್ ಇಲ್ಲ, ಸೊ ரொம்ப ರೇರ್. ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಇವತ್ತು ನಮ್ಮ ತಮಿಳ್ನಾಡು ಲಾಸ್ಟ್ ಡೇ ನಮ್ಮದು. ಆ್ಯಕ್ಚುಲಿ ನಾವು ತಮಿಳ್ನಾಡೆಲ್ಲ ಫುಲ್ ಕ್ಲಿಯರ್ ಮಾಡಿದ್ದೀವಿ ಆಲ್ಮೋಸ್ಟ್ ಅಲ್ಲೋ. ಸೊ ಈ ಒಂದು ಸ್ಟೇಟ್ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಸೋ ಬ್ಯೂಟಿಫುಲ್, ಸಚ್ ಫ್ಯಾಂಟಾಸ್ಟಿಕ್ ಸ್ಟೇಟು. ಆ್ಯಕ್ಚುಲಿ ಬಂದ್ಬಿಟ್ಟು ಎಷ್ಟು ಸುಂದರವಾಗಿದೆ ಗೊತ್ತಾ ಈ ಒಂದು ತಮಿಳ್ನಾಡು ಸ್ಟೇಟ್. ಆ್ಯಕ್ಚುಲಿ ಬಂದ್ಬಿಟ್ಟು ಪಶ್ಚಿಮಕ್ಕೆ ಒಂದು ಬಂಗಾಳ ಕೊಲ್ಲಿ ಆಗಿರ್ಬೋದು, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಮತ್ತು ಬಂದ್ಬಿಟ್ಟು ಪಶ್ಚಿಮಕ್ಕೆ ಒಂದು ಕರ್ನಾಟಕ ಬಾರ್ಡರ್ ಆಗಿರ್ಬೋದು. ನಿಜವಾಗ್ಲೂ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ ಈ ಒಂದು ಸ್ಟೇಟ್ ನಿಜವಾಗ್ಲೂ. ಮತ್ತು ಇಲ್ಲಿನ ಫುಡ್ ಆಗಿರ್ಬೋದು, ನಿಜವಾಗ್ಲೂ ಚೆನ್ನೈಯಲ್ಲಿ ಫುಡ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಫೇಮಸ್ ಫುಡ್ಡು. ಸೊ ಫುಡ್ ಬಗ್ಗೆ ಯಾವುದೇ ಥರ ಒಂದು ತೊಂದರೆ ಆಗಲಿ, ಸೊ ಯಾವುದೇ ಥರ ಒಂದು ವರಿ ಆಗೋಂಗಿಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ತುಂಬ ಕಡಿಮೆ ರೇಟಲ್ಲಿ, ತುಂಬ ಕಾಸ್ಟ್ ಕಮ್ಮಿ, ಒಳ್ಳೆ ಕ್ವಾಂಟಿಟಿ, ಒಳ್ಳೆ ಫುಡ್ ಆದರೆ ಕೊಡ್ತಾಯಿದ್ದಾರೆ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಸೊ ತಮಿಳ್ನಾಡಲ್ಲಿ ನೀವು ಎಲ್ಲಾದರೂ ಹೋದರೆ ಫುಡ್ಡು ನಿಜವಾಗ್ಲೂ ನಂಗೆ ಫುಡ್ ಅಂದರೆ ತುಂಬ ಇಷ್ಟ ಆಯ್ತು ನಂಗೆ ತಮಿಳ್ನಾಡಲ್ಲಿ. ಸೊ ಸ್ಟೇಟು ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು, ಲೈಕ್ ಟೆಂಪಲ್ಸ್ ಆಗಿರಲಿ, ತುಂಬ ಓಲ್ಡ್ ಟೆಂಪಲ್ಸು, ಹಿಸ್ಟಾರಿಕಲ್ ಟೆಂಪಲ್ಸು ಎಲ್ಲ ತುಂಬ. ಮತ್ತು ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಚರ್ಚ್ ಬಗ್ಗೆ ನಿಮ್ಗೆ ಹೇಳ್ತಿದ್ದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಸೊ ವೇಲಂಕನ್ನಿ ಚರ್ಚ್, ಆ್ಯಕ್ಚುಲಿ ಬಂದ್ಬಿಟ್ಟು ವೇಲಂಕನ್ನಿ ಚರ್ಚು ತುಂಬ ಬ್ಯೂಟಿಫುಲ್ ಆಗಿದೆ ನಿಜವಾಗ್ಲೂ. ಬಟ್ ಮೇರಿ ಮತ್ತು ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ 4 ಹತ್ರ ಮಾತ್ರ ಎಲ್ಲ ಅವರೊಂದು ದರ್ಶನ ಕೊಡ್ತಾರೆ. ಅದು ಬಂದ್ಬಿಟ್ಟು ವೇಲಂಕನ್ನಿ ಚರ್ಚಲ್ಲಾದರೆ, ಬಟ್ ಮೇರಿ ಮತ್ತು ಅಲ್ಲೊಂದು ದರ್ಶನ ಕೊಡ್ತಾರೆ. ಸೊ ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ನಾನು ಹೋಗಿದ್ದ ಟೈಮ್ ಬಂದ್ಬಿಟ್ಟು ಚೆನ್ನಾಗಿಲ್ಲ, ಯಾಕಂದರೆ ಈ ಬಂದ್ಬಿಟ್ಟು ತುಂಬ ಪೀಕ್ ಟೈಮ್ ಇದು. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಅದು ಇಲ್ದಿರ ನಾನು ವೀಕೆಂಡೆಲ್ಲ ಹೋಗಿದ್ದೀನಿ. ಸೊ ವೀಕೆಂಡಲ್ಲಿ ಮಾತ್ರ ಅಲ್ಲಿ ರೂಮ್ಸು ಸಿಗೋ ಚಾನ್ಸಸ್ಸೇ ಇಲ್ಲ. ಸೊ ಆ್ಯಕ್ಚುಲಿ ನಾರ್ಮಲ್ ಬಜೆಟ್ ಹೋಟೆಲ್ಸು ಸಹ ಆ ಟೈಮಲ್ಲಿ, ಬಟ್ ವೀಕೆಂಡಲ್ಲಿ ಬಂದ್ಬಿಟ್ಟು ತುಂಬ ಕಾಸ್ಟ್ ಆಗಿಬಿಟ್ಟಿರ್ತವೆ. ಸೊ ಮತ್ತು ಅಲ್ಲಿ ಸ್ಟೇಗಂತೂ ನಾರ್ಮಲ್ ಟೈಮಲ್ಲಿ ಸಿಗುತ್ತೆ. ಸೊ ಬಜೆಟ್ ಹೋಟೆಲ್ಸ್ ತುಂಬ ಇದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ತುಂಬ ಬಜೆಟ್ ಹೋಟೆಲ್ಸ್. ಬಟ್ ಇನ್ನೊಂದು ಚರ್ಚ್ ಕಡೆಯಿಂದ ನಿಮಗೆ ರೂಮ್ಸ್ ಅವರೇ ಒಂದು ಪ್ರೊವೈಡ್ ಮಾಡ್ತಾರೆ. ಸೊ ಬಟ್ ಗೌರ್ಮೆಂಟ್ ಕಡೆಯಲ್ಲಿ ರೂಮ್ಸ್ ಇದ್ದಾವೆ. ಬಟ್ ಬಂದ್ಬಿಟ್ಟು ವೀಕೆಂಡ್ ಅಲ್ಲದೆ, ಸೊ ಆ್ಯಕ್ಚುಲಿ ಇವತ್ತು ಬುಕ್ ಮಾಡಿರೋ ರೂಮು ನಾಳೆ ಸಿಗ್ತಾಯಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಅಲ್ಲಿ ನಾನು ತುಂಬ ಜನ ಎಕ್ಸ್ಪೀರಿಯನ್ಸ್ ನೋಡಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಸೊ ನಿನ್ನೆ ಮಾರ್ನಿಂಗು ಬುಕ್ ಮಾಡಿರೋ ರೂಮ್ ಬಂದ್ಬಿಟ್ಟು ಸೊ ಮ್ಯಾಕ್ಸಿಮಮ್ 10 hours ಇಲ್ಲ, 20 hours ಆಗಿದೆ ಆದರೂ, ಬಟ್ ರೂಮ್ ಇನ್ನೂ ಬುಕ್ ಆಗಿಲ್ಲ. ಸೊ ಅಷ್ಟೊಂದು ಕ್ರೌಡ್, ವೀಕೆಂಡಲ್ಲಿ ಹೋದರೆ ಮಾತ್ರ ಅಷ್ಟೊಂದು ಕ್ರೌಡು. ಸೊ ನಾನು ವೀಕೆಂಡಲ್ಲಿ ಹೋಗಿದ್ದೆ, ಅದಕ್ಕೆ ನನ್ನ ಟೈಮ್ ಬ್ಯಾಡ್ ಲ್ಯಾಕು. ಸೊ ನಿಜವಾಗ್ಲೂ ಚರ್ಚ್ ಮಾತ್ರ ನಮ್ಮ ಸೌತ್ ಇಂಡಿಯಾದಲ್ಲೇ ತುಂಬ ದೊಡ್ಡ ಚರ್ಚು, ಫ್ಯಾಂಟಾಸ್ಟಿಕ್ ಚರ್ಚ್, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಚರ್ಚು. ಸೊ ಒನ್ ಟೈಮ್ ವಿಸಿಟ್ ಮಾಡಿದ್ವಲ್ಲ, ತುಂಬ ಚೆನ್ನಾಗಿದೆ ಅದು ಬಂದ್ಬಿಟ್ಟು. ಸೊ ವೇಲಂಕನ್ನಿ ಚರ್ಚು ತುಂಬ ಅದ್ಭುತವಾಗಿದೆ. ಮತ್ತು ಅಲ್ಲಿ ಮುಂದೆ ಬೀಚ್, ಆ್ಯಕ್ಚುಲಿ ಬೀಚಲ್ಲಿ ಬಂದ್ಬಿಟ್ಟು ನಾನು ಹೇಳ್ದಲ್ಲ, ಆ್ಯಕ್ಚುಲಿ ಬಂದ್ಬಿಟ್ಟು ಆ ಟೈಮಲ್ಲಿ ಕ್ರೌಡ್ ತುಂಬ ಇತ್ತು. ಸೊ ಅದಕ್ಕೆ ನಾನು ಬೀಚ್ ನಿಮ್ಗೆ ತೋರ್ಸೋಕ್ಕಾಗಿಲ್ಲ, ಏನು ಎಂಜಾಯ್ ಮಾಡೋಕ್ಕಾಗಿಲ್ಲ. ಸೊ ಓಕೆ, ನಾವು ನೆಕ್ಸ್ಟ್ ಟೈಮ್ ಹೋಗೋಣ, ಪರವಾಗಿಲ್ಲ ವೇಲಂಕನ್ನಿಗೆ. ಮತ್ತು ಅಲ್ಲಿ ನಾಗಪಟ್ಟಣಂ ಆಗಿರ್ಬೋದು, ಸೊ ತುಂಬ ಚೆನ್ನಾಗಿದೆ. ಸೊ ಮತ್ತು ಈ ಒಂದು ಚೆನ್ನೈ ಬಗ್ಗೆ ಹೇಳ್ಬೇಕು ನಿಜವಾಗ್ಲೂ. ಬಟ್ ಚೆನ್ನೈ ಅಂದರೆ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ ಚೆನ್ನೈ. ಸೊ ಚೆನ್ನೈಯಲ್ಲಿ ನಾವು ನಿನ್ನೆ ಬಂದ್ಬಿಟ್ಟು ಮಹಾಬಲಿಪುರಂ ಕವರ್ ಮಾಡಿದ್ವಿ. ಇವಾಗ ಬಂದ್ಬಿಟ್ಟು ನಾವು ಎಲ್ಲಿದ್ದೀವಿ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಬಂದ್ಬಿಟ್ಟು ಸೊ MGR ಸಮಾಧಿ ಮತ್ತು ಜಯಲಲಿತಾ ಮಾತೆ ಅವರ ಒಂದು ಸಮಾಧಿ ಹತ್ರ ಇದ್ದೀವಿ. ಸೊ ಬಂದ್ಬಿಟ್ಟು ಬನ್ನಿ ಅವರ ಒಂದು ಸಮಾಧಿ ಮೆಮೋರಿಯಲ್ ನೋಡೋಣ. ಸೊ ನಾನು ಯಾವತ್ತೂ ನೋಡ್ತಾ ಇರ್ತೀರ. ಸೊ ನಾನು ಮುಂದೆಯಿಂದ ವ್ಯೂ ತೋರಿಸ್ತೀನಿ ಬನ್ನಿ. ಓಕೆ ಸ್ನೇಹಿತರೆ, ಜಯಲಲಿತಮ್ಮ ಮಾತೆ ಸ್ಟ್ಯಾಚು ಮತ್ತು ಬಂದ್ಬಿಟ್ಟು MGR ಸರ್ ಅವರ ಒಂದು ಸ್ಟ್ಯಾಚು ಅದರಿದೆ. ಸೊ ಆ್ಯಕ್ಚುಲಿ ನೀವು ನೋಡ್ಕೋಬೋದು. ಸೊ MGR ಸರ್ ಬಂದ್ಬಿಟ್ಟು ಹೀರೋ ಆಗಿ ಮತ್ತು ಜಯಲಲಿತಮ್ಮ ಬಂದ್ಬಿಟ್ಟು ಹೀರೋ ಇನ್ನಾಗಿ ತುಂಬ ವರ್ಷ ಆದರೆ ಸೊ ಫಿಲಿಮಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಕ್ಚುಲಿ ನೀವು ನೋಡ್ತಾ ಇರೋದು. ಮತ್ತು ಬಂದ್ಬಿಟ್ಟು MGR ಸರ್ ಅವ್ರು ಬಂದ್ಬಿಟ್ಟು 24 ಡಿಸೆಂಬರ್ 1988 ಆದರೆ ಸಾವನ್ನಪ್ತಾರೆ. ಸೊ ಇವರು ಬಂದ್ಬಿಟ್ಟು ಈ ಒಂದು ತಮಿಳ್ನಾಡಿಗೆ ಬಟ್ CM ಆಗಿ ಇಬ್ಬರು ತುಂಬ ವರ್ಷ ಕಾರ್ಯ ನಿರ್ವಹಿಸ್ತಾರೆ. ಮತ್ತು ಬಂದ್ಬಿಟ್ಟು MGR ಸರ್ ಅವ್ರು ಬಂದ್ಬಿಟ್ಟು 1977ರಿಂದ 1987ವರೆಗೂ ಸೊ ಇವರು ಒಂದು CM ಆಗಾದರೆ 10 ವರ್ಷಗಳ ಕಾಲ ಸೊ ಇವರು ಇಲ್ಲಿ ಒಂದು CM ಆಗಾರೆ ಕೆಲಸ ಮಾಡ್ತಾರೆ. ಸ್ನೇಹಿತರೆ, ಆ್ಯಕ್ಚುಲಿ ನೀವು ನೋಡ್ತಾ ಇದ್ದೀವಿ ಬಂದ್ಬಿಟ್ಟು MGR ಸರ್ ಅವರ ಒಂದು ಸಮಾಧಿ ಯಾತ್ರೆ ಇಲ್ಲಿದೆ. ಸೊ ಇದು ಬಂದ್ಬಿಟ್ಟು ತುಂಬ ಅದ್ಭುತವಾಗಾದರೆ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಬಂದ್ಬಿಟ್ಟು ವೈಟ್ ಮಾರ್ಬಲಿಂದ ಆದರೆ ಕಟ್ಟಿದ್ದಾರೆ. ಸೊ ಇದೆಲ್ಲ ಒಂದು ಕಮಲ ಫ್ಲವರ್ ಆಕಾರದಲ್ಲಿದೆ. ಸೊ ನೀವು ನೋಡ್ತಾ ಇರ್ಬೋದು, ಬಂದ್ಬಿಟ್ಟು ಕಮಲ ಹೂವು ಆಕಾರದಲ್ಲಿದೆ. ಸೊ ಇದು ನೀವು ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಬಂದ್ಬಿಟ್ಟು ಕಮಲ ಫ್ಲವರ್ ರೀತಿಯಲ್ಲಿದೆ. ಸೊ ನೋಡಿ, ಇದು ಬಂದ್ಬಿಟ್ಟು MGR ಸರ್ ಅವರ ಒಂದು ಮೆಮೋರಿಯಲ್. ಸೊ ಅವರ ಒಂದು ಸಮಾಧಿ ಇದೆ ಇಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು ಸರ್ ಇದು ಬಂದ್ಬಿಟ್ಟು ಬೀಚ್ ಇಲ್ಲೇ ಪಕ್ಕದಲ್ಲೇ, ಈ ಬೀಚ್ ಪಕ್ಕದಲ್ಲೇ ಆದರೆ ಇದೆ. ಸೊ ನೀವು ನೋಡ್ತಾ ಇರೋ ಬಂದ್ಬಿಟ್ಟು ಸೊ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಮೆರಿನಾ ಬೀಚ್ ಪಕ್ಕದಲ್ಲೇ ಇವಾಗ ಒಂದು ಮೆಮೋರಿಯಲ್ ಎಲ್ಲ ಇಕ್ಕಿದ್ದಾರೆ. ಅದರಲ್ಲಿ ನೀವು ನೋಡ್ತಾ ಬಂದ್ಬಿಟ್ಟು ಸೊ ಇದು ಬಂದುಬಿಟ್ಟು MGR ಸರ್ ಅವರ ಸಮಾಧಿ. ಸೊ ಚೆನ್ನೈಯಲ್ಲಿ ಬಂದುಬಿಟ್ಟು ಇದು ಮೋಸ್ಟ್ ಇಂಪಾರ್ಟೆಂಟ್, ಸೊ ಮೋಸ್ಟ್ ಫೇಮಸ್ ಪ್ಲೇಸ್ ಇದು. ಸೊ ಈ ಒಂದು ಇದು ನೋಡಿಕೊಂಡ್ರೆ ವೈಟ್ ಮಾರ್ಬಲ್ಸು ಎಲ್ಲ ಫುಲ್ ವೈಟ್ ಮಾರ್ಬಲ್ಸಿಂದ ಕಟ್ಟಿದ್ದಾರೆ. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಯೂನಿಕ್ ಆಗಿದೆ, ಅದ್ರ ನೋಡ್ತಿರ್ಬೋದು, ತುಂಬ ಯೂನಿಕ್ ಆಗಿದೆ. ಸೊ ಇವರು ಬಂದ್ಬಿಟ್ಟು ತಮಿಳ್ನಾಡಿಗೆ ಒಂದು 10 ವರ್ಷಗಳ ಕಾಲ ಆದರೆ ಇವರು ಇಲ್ಲಿ ಕೆಲಸ ಮಾಡ್ತಾರೆ. ಸೊ ಇವರೆಲ್ಲ CM ಆಗಿ. ಮತ್ತು ನೀವು ನೋಡ್ತಾ ಇರ್ಬೋದು ಬಂದ್ಬಿಟ್ಟು ಇವರು 10 ವರ್ಷಗಳ ಕಾಲ. ಸೊ ಇವ್ರು ನಿಜವಾಗ್ಲೂ ತುಂಬ ಒಳ್ಳೆ ಕೆಲಸಗಳೆಲ್ಲ ಮಾಡಿದ್ದಾರೆ. ಸೊ ಅದಕ್ಕೆ ಈ ಸೆಂಟ್ರಲ್ ಗೌರ್ಮೆಂಟ್ ಆದರೆ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದೆ.
ಮತ್ತು ಈ ಥರ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಸೊ ಈ ಥರ ಅವರಿಗೆ ಒಂದು ಗೌರವ ಸಿಗುತ್ತೆ. ಸೊ ತುಂಬ ವರ್ಷ ಕೆಲಸ ಮಾಡಿರುವಂಥ ಒಂದು CM ಆಗಲಿ. ಸೊ ಇವರು ಸಹ MGR ಸರ್ ಸಹ ಇವರು ಒಬ್ಬರಾಗಿದ್ದಾರೆ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಇವ್ರ ಸಮಾಧಿ ಇವರೊಂದು ರಾಕ್ ಮೆಮೋರಿಯಲ್ ಆಗಿ ಇಟ್ಟಿದ್ದಾರೆ. ಸೊ ಹಂಗೆ ನಾವು ಇಲ್ಲಿ ಮುಂದೆ ಹೋದ ತಕ್ಷಣ ಫ್ರಂಟಲ್ಲೇ ಜಯಲಲಿತಮ್ಮ ಅವರ ಸಮಾಧಿ ಬರುತ್ತೆ. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ನೀವು ತೋರಿಸಿ ಬನ್ನಿ ಸ್ನೇಹಿತರೆ. ಹಂಗೆ ನಾವು ಸ್ವಲ್ಪ ಮುಂದೆ ಬಂದರೆ ಜಯಲಲಿತಮ್ಮ ಅವರ ಒಂದು ಸಮಾಧಿ ಇದ್ದಾರೆ ಕಾಣಿಸುತ್ತೆ. ಸೊ ಇವ್ರು ಬಂದುಬಿಟ್ಟು 5th ಡಿಸೆಂಬರ್ 2016 ಇವನು ಚೆನ್ನೈಯಲ್ಲಿರುವಂಥ ಅಪೋಲೋ ಹಾಸ್ಪಿಟಲ್ ಇವರು ಸಾವನ್ನಪ್ತಾರೆ. ಸೊ ಸ್ವಲ್ಪ ಅನಾರೋಗ್ಯ ಕಾರಣದಿಂದ ಆದರೆ ಇವರು ಒಂದು ಸಾವನ್ನಪ್ತಾರೆ. ಸೊ ಇವ್ರು ಬಂದುಬಿಟ್ಟು ಸುಮಾರು 16 ವರ್ಷಗಳ ಕಾಲ CM ಆಗಾದರೆ ಇವರೊಂದು ಕಾರ್ಯನಿರ್ವಹಿಸ್ತಾರೆ. ಸೊ ಆ್ಯಕ್ಚುಲಿ ಇವ್ರು ಬಂದುಬಿಟ್ಟು ರಾಕ್ ಮೆಮೋರಿಯಲ್ ಒಳಗಡೆ ಹಿಂಗೆ ತೋರಿಸಿ ಬನ್ನಿ. ನಿಜವಾಗ್ಲೂ ಅಂದರೆ ಬಟ್ ಒಂದು ಫಿಲಿಮ್ ಹೀರೋಯಿನ್ ಆಗಿ ಸೊ ಈ ಥರ ಒಂದು ಸ್ಟೇಜ್ಗೆ ಒಂದು ಕಾರ್ಯನಿರ್ವಹಿಸಿದ್ದಾನೆ. ನಿಜವಾಗ್ಲೂ ತುಂಬ ಗ್ರೇಟು. ಸೊ ಇವರು ಯಾವ ಥರ ಬೆಳೆದಿದ್ದಾರೆ ಅಂದ್ಬಿಟ್ಟು ಸೊ ಇಲ್ಲಾದರೆ ಒಂದು ವಿವರವಾಗಿ ನಿಲ್ಲಿಸಿದೆ. ಸೊ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬಂದುಬಿಟ್ಟು ಜಯಲಲಿತಮ್ಮ ಮತ್ತು ಅವ್ರನ್ನ ತೋರಿಸ್ತೀನಿ ನಿಮಗೆ ಹೆಚ್ಚು ನೋಡಿ. ಸೊ ಜಯಲಲಿತಮ್ಮ ಇಲ್ಲಿ ಬಂದುಬಿಟ್ಟು ಒಂದು ಹೀರೋಯಿನ್ನ. ಸೊ ಜಯಲಲಿತಾ ಮಾತೆ ಅವರ ಒಂದು ಸಮಾಧಿ ಇದು. ಸೊ ಆ್ಯಕ್ಚುಲಿ ಅವ್ರದ್ದು ಮೆಮೋರಿಯಲ್ ಇದು ನೋಡಿಬಿಟ್ಟು ಯಾವ ಥರ ನಿರ್ಮಿಸಿದ್ದಾರೆ ಅಂದ್ಬಿಟ್ಟು ನೋಡಿ, ನೀವೇ ನೋಡಿ. ಇವಾಗ ತುಂಬ ರಾಕ್ ಆಗಾದರೆ ನಿರ್ಮಿಸಿದ್ದಾರೆ. ಸೊ ಇವರು ಬಂದುಬಿಟ್ಟು ಆ್ಯಕ್ಚುಲಿ ಜಯಲಲಿತಮ್ಮ ಬಂದುಬಿಟ್ಟು ಒಂದು ಫಿಲಿಮ್ ಹೀರೋಯಿನ್ ಆಗಿ ಈ ಥರ ಒಂದು ಸ್ಟೇಜ್ಗೆ ಈ ಥರ ಬಂದು CM ಆಗಿ ಕಾರ್ಯನಿರ್ವಹಿಸಿ ನಿಜವಾಗ್ಲೂ ನಮ್ಮ ಇಂಡಿಯಾಗೆ ಒಂದು ಗರ್ವಕಾರ್ಯ ನಿಜವಾಗ್ಲು. ಈ ಥರ ವ್ಯಕ್ತಿಗಳಿದ್ದಾರೆ ನಿಜವಾಗ್ಲು. ಅಂದರೆ ಬಟ್ ತಮಿಳ್ನಾಡಿಗೆ ನಿಜವಾಗ್ಲು ಇವರು ಬಂದುಬಿಟ್ಟು ಒಂದು ಅಮ್ಮ ಇವರು ತಮಿಳ್ನಾಡಿಗೆ. ಸೊ ಇವ್ರನ್ನ ತುಂಬ ಜನ ಆದರೆ ದೇವರಂತ ಆರಾಧನೆ ಮಾಡ್ತಾರೆ. ಸೊ ಆ್ಯಕ್ಚುಲಿ ನೋಡ್ರೆ ಬನ್ನಿ ನೋಡೋಣ ನೋಡಿ. ಜಯಲಲಿತಾ ಮಾತೆ. ಸೊ ಇವ್ರನ್ನ ಬಂದುಬಿಟ್ಟು ದೇವ್ರ ಥರ ಪೂಜೆ ಮಾಡ್ತಾರೆ. ಸೊ ತಮಿಳ್ನಾಡಿನ ಜನ ಬಂದುಬಿಟ್ಟು ತುಂಬ ಇವ್ರನ್ನ ಆರಾಧಿಸ್ತಾರೆ. ಸೊ ಇವ್ರು ಮಾಡಿರೋಂಥ ಒಂದು ಕಾರ್ಯಗಳಾಗಿರ್ಬೋದು, ಸೊ ಇವರ ಒಂದು ಸೇವೆ ಆಗಿರ್ಬೋದು. ಸೊ ನಿಜವಾಗ್ಲೂ ತುಂಬ ಆದರೆ ಇದೆ ಇವರ ಒಂದು ಸೇವೆ. ಸೊ ಇವರೊಂದು ಸಮಾಧಿ ಒಂದು ಸತಿ ನೋಡ್ಕೊಂಡ್ರೆ ನೋಡಿ ನೀವು, ಜಯಲಲಿತಮ್ಮ ಅವ್ರ ಸಮಾಧಿ. ಸೊ ಇಲ್ಲಿ ಪಕ್ಕದಲ್ಲಾದರೆ ಒಂದು ಮ್ಯೂಸಿಯಮ್ ಇದೆ. ಸೊ ಜಯಲಲಿತಮ್ಮ ಮತ್ತು MGR ಅವ್ರು ಬಂದ್ಬಿಟ್ಟು ಯಾವ ಥರ ಬೆಳೆದಿದ್ದಾರೆ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಚಿಕ್ಕ ಕಿರುಪರಿಚಯ ಕೊಡಿಸ್ತಾರೆ. ಸೊ ಪಕ್ಕದಲ್ಲಿ ಒಂದು ಮ್ಯೂಸಿಯಮ್ ಇದೆ. ಸೊ ಹೋಗ್ಬಿಟ್ಟು ವಿಸಿಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಆ್ಯಕ್ಚುಲಿ ಬಂದುಬಿಟ್ಟು ನಮ್ಮ ಬ್ಯಾಡ್ ಲ್ಯಾಕ್. ಸೊ ಮ್ಯೂಸಿಯಮ್ ಆದರೆ ಇವತ್ತು ಓಪನ್ ಇಲ್ಲ ಅಂತ. ಸೊ ಮ್ಯೂಸಿಯಮ್ ಬಂದುಬಿಟ್ಟು ಓನ್ಲಿ ಸಂಡೇ ಸ್ಯಾಟರ್ಡೆ ಆದರೆ ಓಪನ್ ಮಾಡ್ತಾರೆ. ಆ್ಯಕ್ಚುಲಿ ನೀವು ನೋಡಿ. ಸೊ ಜಯಲಲಿತಮ್ಮ ಸೊ ತುಂಬ ಅದ್ಭುತವಾಗಿದೆ ಇದೊಂದು ಮೆಮೊರಿಯಲ್ ನೋಡಿ. ಜಯಲಲಿತಮ್ಮ ಅವರ ಒಂದು ಟೆಂಪಲ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಇವರ ಒಂದು ಸೇವೆ ನಿಜವಾಗ್ಲೂ ತುಂಬ ಇದೆ ಈ ಒಂದು ತಮಿಳ್ನಾಡಿಗೆ. ಸೊ ದೇವ್ರ ಥರ ಆರಾಧನೆ ಮಾಡ್ತಾರೆ ಅಂತ ಒಂದು ಜನ. ಸೊ ಈ ಮಟ್ಟಕ್ಕೆ ಗೆಲ್ತಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಸೊ ಜಯಲಲಿತಮ್ಮ ಅವರ ಒಂದು ರಾಕ್ ಮೆಮೋರಿಯಲ್ ನೋಡಿದ್ದೀವಿ. ಸೊ ಇದು ಬಂದುಬಿಟ್ಟು ಮೆರಿನಾ ಬೀಚ್ ಪಕ್ಕದಲ್ಲೇ ಕಟ್ಟಿದ್ದಾರೆ. ಸೊ ಇವರು ಸುಮಾರು 16 ವರ್ಷಗಳ ಕಾಲ CM ಆಗಾರೆ. ಮತ್ತು ಇವ್ರು ಬಂದುಬಿಟ್ಟು ಒಂದು 2 ವರ್ಷಗಳ ಕಾಲ ಜೈಲಲ್ಲಿ ಸಹ ಇರ್ತಾರೆ. ಸೊ ಅದಕ್ಕೆ ಒಂದು ಕಾರಣಗಳಿದೆ ತುಂಬ. ಸೊ ಓಕೆನಾ, ಜೈಲಲ್ಲಿದ್ದು ಸಹ ಇವರು CM ಆಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಇನ್ನು ನೋಡ್ತಾರೆ ಆ್ಯಕ್ಚುಲಿ ತುಂಬ ರಾಕ್ ಆಗಿದೆ ಆ್ಯಕ್ಚುಲಿ ಇದು ಬಂದುಬಿಟ್ಟು. ಸೊ ಇವತ್ತು ಬಂದುಬಿಟ್ಟು ಆ್ಯಕ್ಚುಲಿ ಮ್ಯೂಸಿಯಮ್ ಓಪನ್ ಇಲ್ಲ, ನಮ್ಮ ಬ್ಯಾಡ್ ಲ್ಯಾಕ್. ಸೊ ನಮಗೆ ಇವತ್ತು ಟೈಮು ಇಲ್ಲ, ಯಾಕಂದರೆ ನಮಗೆ ಆ್ಯಕ್ಚುಲಿ ನಮ್ಮ ಬಂದ್ಬಿಟ್ಟು ನಿನ್ನೆ ಒಂದು ಟ್ರೈನ್ ಆದರೆ ಬುಕ್ ಮಾಡಿದ್ದೆ ಆಂಧ್ರಾಗೆ. ಸೊ ಇವತ್ತು ಬಂದುಬಿಟ್ಟು ನಮ್ಮದು ತಮಿಳ್ನಾಡು ಲಾಸ್ಟ್ ಡೇ. ಸೊ ಐ ಲವ್ ತಮಿಳ್ನಾಡು. ನಿಜವಾಗ್ಲೂ ಪೀಪಲ್ ಆಲ್ಸೋ ಸಚ್ ಎ ಗುಡ್ ಪೀಪಲ್, ತಮಿಳ್ ಪೀಪಲ್. ನಿಜವಾಗ್ಲೂ ತುಂಬ ಹೆಲ್ಪಿಂಗ್ ನೇಚರ್ ಇದೆ ತಮಿಳ್ ಪೀಪಲಲ್ಲಿ. ಸ್ಟೇಟ್ ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಸ್ಟೇಟ್ ತಮಿಳ್ನಾಡು. ಸೊ ವಿ ಮಿಸ್ ತಮಿಳ್ನಾಡು, ವಿ ಕಮ್ ಅಗೇನ್. ಸೊ ತಮಿಳ್ನಾಡಿಗೆ ನಾವು ಮತ್ತೆ ಭೇಟಿ ನೀಡೋಣ, ಬರೋಣ ಖಂಡಿತ. ನಿಜವಾಗ್ಲೂ ತಮಿಳ್ನಾಡು ನೋಡಿಕೊಂಡ್ರೆ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಒಂದು ಸ್ವಲ್ಪ ಟೆಂಪರೇಚರು ಸ್ವಲ್ಪ ಜಾಸ್ತಿ ಹೀಟು. ಸೊ ಅದು ಬಿಟ್ಟರೆ ಮತ್ತು ಸ್ಟೇಟ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಓಲ್ಡ್ ಕಲ್ಚರು, ಓಲ್ಡ್ ಟೆಂಪಲ್ಸು ನೋಡಿಕೊಂಡ್ರೆ ನೀವು ತಮಿಳ್ನಾಡಲ್ಲಿ ತುಂಬ ಸಿಗುತ್ತೆ. ಸೊ ಇಲ್ಲಿ ನೋಡಿ ಅಮ್ಮ ಜಯಲಲಿತಮ್ಮ ಅವ್ರ ಸಮಾಧಿ. ಸೊ ಇಲ್ಲಿ ಮುಂದೆ ಇದೆ ನೋಡಿ. ಸೊ ಇದು ಸ್ಟ್ರೈಟೇ ಬಂದುಬಿಟ್ಟು MGR ಸರ್ ಅವರ ಒಂದು ಸಮಾಧಿ. ಸೊ ನೋಡಿ ಇಲ್ಲಿ ಅವರು ಇದು ಬಂದುಬಿಟ್ಟು ನೋಡಿ ಈ ಥರ ಒಂದು ಫ್ಲೈಟ್ ರೀತಿಯಾದ್ರೆ ಕಟ್ಟಿದ್ದಾರೆ ನೋಡಿ. ನೋಡಿ ಫ್ಲೈಟ್ ಥರ ಕಟ್ಟಿದ್ದಾರೆ. ಸೊ MGR ಅವ್ರ ಸಮಾಧಿ ಬಂದುಬಿಟ್ಟು ಈ ಥರ ಒಂದು ಕಮಲ ಹೂ ಇದೆಯಲ್ಲ, ಕಮಲ ಹೂ ಥರ. ಸೊ ನೋಡಿ ಈ ಥರ ಕಟ್ಟಿದ್ದಾರೆ. ಸೊ ಎಲ್ಲ ವೈಟ್ ಮಾರ್ಬಲ್ಸಿಂದ ಕಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ರಾಕಾಗಿ ಕಟ್ಟಿದ್ದಾರೆ ನಿಜವಾಗ್ಲೂ ಗೊತ್ತಾ. ಇದರ ಸುತ್ತಲೂ ನೀವು ನೋಡಿಕೊಂಡ್ರೆ ತುಂಬ ಬ್ಯೂಟಿಫುಲ್ ಆಗಾದ್ರೆ ಇದೆ. ಸೊ ಇವಾಗ ಇದ್ರ ಪಕ್ಕದಲ್ಲೇ ಮೆರಿನಾ ಬೀಚ್ ಇದೆ. ಸೊ ಆಕ್ಚುಲಿ ನಾವು ಮೆರಿನಾ ಬೀಚಿಗೆ ಹೋಗೋಕ್ಕೆ ಮೊನ್ನೆ ಟೈಮಲ್ಲಿ ಗೊತ್ತಲ್ಲ. ಸೊ ಇವಾಗ ಹೋಗ್ಬಿಟ್ಟು ಒಂದು ಟೈಮ್ ವಿಸಿಟ್ ಮಾಡಿಕೊಂಡು ಸೊ ನಾವು ಸೇರಿಬಿಟ್ಟು ಮುಂದೆ ಪ್ರಪಂಚದಲ್ಲಿ 2ನೇ ಅತಿ ಉದ್ದವಾದ ಒಂದು ಬೀಚ್ ಆಗಿದೆ. ಇಲ್ಲಿ ಬೀಚಲ್ಲಿ ಸಹ ಬಟ್ ಯಾವುದೇ ಥರ ಒಂದು ಪರ್ಮಿಷನ್ ಇಲ್ಲ. ಸೊ ನೀವು ಸ್ವಲ್ಪ ಹೋಗ್ಬಿಟ್ಟು ಎಂಜಾಯ್ ಮಾಡ್ಬೋದು ಆ್ಯಕ್ಚುಲಿ ಹೋಗ್ಬಿಟ್ಟು. ಸೊ ನಾವಿವಾಗ ಹೋಗ್ಬಿಟ್ಟು ಸ್ವಲ್ಪ ನೀರಲ್ಲಿ ಫ್ರೆಶ್ ಆಗಿ ಆರಾಮಾಗಿ ಸ್ವಿಮ್ಮಿಂಗ್ ಮಾಡಿಕೊಂಡು ನೀರಲ್ಲಿ ಎಂಜಾಯ್ ಮಾಡ್ಕೊಂಡು ಬರೋಣ. ನಿಮ್ಗೆ ಟೈಮ್ ಲ್ಯಾಕ್ಸಲ್ಲಿ ಆಗ್ತೀನಿ ನೋಡ್ತಾ ಇರ್ರಿ. ಇವಾಗ ಅಲೆ ತುಂಬ ಜಾಸ್ತಿ ಇದೆ, ಅದಕ್ಕೆ ಒಳಗಡೆ ಹೋಗುವಂಥ ಪ್ರಯತ್ನ ಮಾಡಿಲ್ಲ ನಾವು. ಯಾಕಂದರೆ ಅಲ್ಲಿ ಸ್ವಲ್ಪ ವಾರ್ನ್ ಮಾಡ್ತಾಯಿದ್ರು ತುಂಬ ಒಳಗಡೆ ಹೋಗ್ಬಿಟ್ಟು ಅಂದ್ಬಿಟ್ಟು. ಸೊ ನೀರು ನೀವು ನೋಡ್ತಾ ಇರ್ಬೋದು ಯಾವ ಥರ ಅಲೆ ಬರ್ತದೆ ಅಂದ್ಬಿಟ್ಟು, ಅದಕ್ಕೆ ಸ್ವಲ್ಪ ಅಷ್ಟೊಂದು ಒಳಗಡೆ ಹೋಗ್ಬಿಟ್ಟು. ಆ್ಯಕ್ಚುಲಿ ಬಂದ್ಬಿಟ್ಟು ಚೆನ್ನೈ ಮೇನ್ ಎಂಟ್ರೆನ್ಸ್ ಇದು. ಸೊ
ಮೇನ್ ಅಟ್ರಾಕ್ಷನ್ ಚೆನ್ನೈ ನೋಡಿ ಇಲ್ಲಿ. ಸ್ನೇಹಿತರೆ ಆ್ಯಕ್ಚುಲಿ ನಾವು ಎಲ್ಲಿದೆ ನೋಡ್ತಾ ಇರೋದು ಆ್ಯಕ್ಚುಲಿ ಬಂದ್ಬಿಟ್ಟು ಸೊ ಚೆನ್ನೈ ರೈಲ್ವೆ ಸ್ಟೇಷನ್. ಸೊ ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್. ಸೊ ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಬ್ರಿಟಿಷ್ ಕಾಲದಲ್ಲಿ ಓಲ್ಡ್ ತುಂಬ ಅಂದರೆ ಓಲ್ಡ್ ಇದೆ ರೈಲ್ವೆ ಸ್ಟೇಷನು. ಸೊ ಆಗಿನ ಕಾಲದಲ್ಲಿ ಕಟ್ಟಿರೋಂಥ ಒಂದು ರೈಲ್ವೆ ಸ್ಟೇಷನ್ ನೋಡ್ತಾ ಇರ್ಬೋದು. ತುಂಬ ಓಲ್ಡ್ ಯೂನಿಕ್ ಆದರೆ ಆಗಿದೆ.